ಊರ್ಮಿಳೆ, ಸ್ವಾಮಿ, ನಾನು ರಾಮನೊಂದಿಗೆ ವನವಾಸಕ್ಕೆ ಹೋಗುತ್ತಿದ್ದೇನೆ. ಅವನು ಅದಕ್ಕೆ ಒಪ್ಪಿಗೆ ನೀಡಿಯಾಯಿತು. ಮಾತೆಯವರು ಅದಕ್ಕೆ ಅನುಮತಿ ನೀಡಿದ್ದಾಯಿತು. ಇನ್ನು ನಾನು ವನವಾಸಕ್ಕೆ ಹೋಗಲು ಯಾರ ನಿರ್ಬಂಧವೂ ಇಲ್ಲ. ಸ್ವಾಮಿ, ನಿಮ್ಮ ತಂದೆಯವರ ಅನುಮತಿ ಪಡೆಯುವುದಿಲ್ಲವೇ? ಇಲ್ಲ, ಖಂಡಿತ ನಾನು ಅವರ ಅನುಮತಿಯನ್ನು ಪಡೆಯುವುದಿಲ್ಲ. ವನವಾಸಕ್ಕೆ ಹೋಗುವ ಮೊದಲು ಅವರ ಆಶೀರ್ವಾದ ಪಡೆಯುವ ಆಕಾಂಕ್ಷೆಯೂ ನನಗಿಲ್ಲ. ದೇವಿ, ಎಲ್ಲಿಗೆ ಹೋಗಿದ್ದೆ? ಕ್ಷಮಿಸಿ ಸ್ವಾಮಿ, ನಾನು ನಿಮ್ಮೊಂದಿಗೆ ವನವಾಸಕ್ಕೆ ಹೋಗುತ್ತಿರುವುದನ್ನು ಸೋದರಿ ಊರ್ಮಿಳೆಗೆ ತಿಳಿಸಿ ಬರಲು ಹೋಗಿದ್ದೆ. ಚಿಕ್ಕಂದಿನಿಂದ ಒಡನಾಡಿ ಬೆಳೆದು ಇಲ್ಲಿಯವರೆಗೂ ಜೊತೆಯಲ್ಲಿ ಇದ್ದ ನೀವಿಬ್ಬರು ಈಗ 14 ವರ್ಷಗಳ ಕಾಲ ಅಗಲಿರಬೇಕಾಗಿದೆ. ಅವಳಿಗೆ 4 ಸಮಾಧಾನದ ಮಾತುಗಳನ್ನು ಹೇಳುವುದು ನಿನ್ನ ಕರ್ತವ್ಯ. ಆ ಕರ್ತವ್ಯವನ್ನು ನಾನು ಮಾಡಿದೆ ಸ್ವಾಮಿ. ಆದರೆ ಅವಳಿಗೆ ನನ್ನ ಅಗಲಿಕೆಗಿಂತ ಕಠಿಣವಾದ ದುಃಖವೊಂದು ಪ್ರಾಪ್ತವಾಗಿದೆ. ಅವಳ ದುಃಖವನ್ನು ನೀವು ಮಾತ್ರ ನಿವಾರಿಸಬಲ್ಲಿರಿ. ಅದು ನನ್ನಿಂದ ಸಾಧ್ಯವಾದರೆ ನಾನು ಖಂಡಿತವಾಗಿ ನಿವಾರಿಸುತ್ತೇನೆ. ಅವಳ ದುಃಖಕ್ಕೆ ಕಾರಣವೇನೆಂದು ಹೇಳು. ನಿಮ್ಮ ಪ್ರಿಯ ಸೋದರ ಲಕ್ಷ್ಮಣ ನಮ್ಮೊಂದಿಗೆ ವನವಾಸಕ್ಕೆ ಬರಲು ನಿರ್ಧರಿಸಿರುವನಂತೆ. ಹಾಗೇನಾದರೂ ಆದರೆ ಊರ್ಮಿಳೆಗೆ ಪತಿಯ ವಿಯೋಗದಿಂದ ದುಃಖವಾಗುವುದಿಲ್ಲವೇ? ಸ್ವಾಮಿ, ನೀವೇ ಲಕ್ಷ್ಮಣನಿಗೆ ಈ ನಿರ್ಧಾರದಿಂದ ದೂರ ಸರಿಯುವಂತೆ ಮಾಡಬೇಕು. ಇಲ್ಲ ದೇವಿ, ಅದು ನನ್ನಿಂದ ಸಾಧ್ಯವಿಲ್ಲ. ಏಕೆ ಏಕೆ ಸಾಧ್ಯವಿಲ್ಲ ಸ್ವಾಮಿ? ದೇವಿ, ನಿನ್ನಂತೆಯೇ ಲಕ್ಷ್ಮಣನು ಕೂಡ ನನ್ನನ್ನು ಪರಿಪರಿಯಾಗಿ ಬೇಡಿಕೊಂಡನು. ಎಷ್ಟು ಹೇಳಿದರೂ ಕೇಳಲಿಲ್ಲ. ಅವನದ್ದೇ ಆದ ತರ್ಕ ಧರ್ಮ ಸೂಕ್ಷ್ಮಗಳನ್ನು ಮುಂದೆ ಮಾಡಿದ. ಅನ್ಯ ಮಾರ್ಗವಿಲ್ಲದೆ ನಾನು ಅವನಿಗೆ ಒಪ್ಪಿಗೆ ನೀಡಲೇಬೇಕಾಯಿತು. ಏನು, ಈಗಾಗಲೇ ಒಪ್ಪಿಗೆಯನ್ನು ನೀಡಿಬಿಟ್ಟಿರಾ? ಹೌದು ದೇವಿ, ಈಗಾಗಲೇ ಅವನು ತನ್ನ ಮಾತೆಯ ಅನುಮತಿಯನ್ನು ಪಡೆಯಲು ಹೋಗಿದ್ದಾನೆ. ಮಾತೆ ಸುಮಿತ್ರಾ ದೇವಿಯವರು ಅವನಿಗೆ ಅನುಮತಿ ನೀಡಿದರೆ ಅವನು ನಮ್ಮೊಂದಿಗೆ ಬಂದೇ ಬರುತ್ತಾನೆ. ಸ್ವಾಮಿ, ಒಂದು ವೇಳೆ ಊರ್ಮಿಳೆಯ ಮಾತನ್ನು ಕೇಳಿ ಸುಮಿತ್ರಾ ದೇವಿಯವರು ಲಕ್ಷ್ಮಣನಿಗೆ ಅನುಮತಿ ನೀಡದಿದ್ದರೆ ಊರ್ಮಿಳೆಗೆ ಪತಿವಿಯೋಗ ಉಂಟಾಗುವುದಿಲ್ಲ ಅಲ್ಲವೇ ಸ್ವಾಮಿ? ಊರ್ಮಿಳೆ, ಸ್ವಾಮಿ, ನಾನು ರಾಮನೊಂದಿಗೆ ವನವಾಸಕ್ಕೆ ಹೋಗುತ್ತಿದ್ದೇನೆ. ಅವನು ಅದಕ್ಕೆ ಒಪ್ಪಿಗೆ ನೀಡಿಯಾಯಿತು. ಮಾತೆಯವರು ಅದಕ್ಕೆ ಅನುಮತಿ ನೀಡಿದ್ದಾಯಿತು. ಇನ್ನು ನಾನು ವನವಾಸಕ್ಕೆ ಹೋಗಲು ಯಾರ ನಿರ್ಬಂಧವೂ ಇಲ್ಲ. ಸ್ವಾಮಿ, ನಿಮ್ಮ ತಂದೆಯವರ ಅನುಮತಿ ಪಡೆಯುವುದಿಲ್ಲವೇ? ಇಲ್ಲ, ಖಂಡಿತ ನಾನು ಅವರ ಅನುಮತಿಯನ್ನು ಪಡೆಯುವುದಿಲ್ಲ. ವನವಾಸಕ್ಕೆ ಹೋಗುವ ಮೊದಲು ಅವರ ಆಶೀರ್ವಾದ ಪಡೆಯುವ ಆಕಾಂಕ್ಷೆಯೂ ನನಗಿಲ್ಲ. ನನಗೆ ಅಗತ್ಯವಾದದ್ದು ರಾಮಚಂದ್ರನ ಒಪ್ಪಿಗೆ ಹಾಗೂ ಮಾತೆಯವರ ಅನುಮತಿ. ಈಗ ಅವೆರಡೂ ದೊರಕಿದ್ದಾಯಿತು. ಇನ್ಯಾರ ಗೊಡವೆಯೂ ನನಗಿಲ್ಲ. ನನ್ನ ಅನುಮತಿ ಪಡೆಯಬೇಕೆಂಬ ಅರಿವೇ ಇಲ್ಲದವರಿಗೆ ನನ್ನ ಅಂತರಂಗದ ಕೋಲಾಹಲ ಹೇಗೆ ಅರ್ಥವಾಗುತ್ತದೆ? ಊರ್ಮಿಳೆ, ರಾಮನ ಮಾತೆಯವರು ನನ್ನ ಮಾತೆಯಂತೆಯೇ ನನ್ನ ಮೇಲೆ ಅಪಾರ ವಾತ್ಸಲ್ಯವನ್ನು ತೋರಿದ್ದಾರೆ.
ಅವರಿಬ್ಬರನ್ನು ಸಮಾನ ರೀತಿಯ ಪ್ರೀತಿ ಗೌರವಗಳಿಂದ ಕಾಣಬೇಕು. ಅವರಿಗೆ ಪುತ್ರ ವಿಯೋಗದ ದುಃಖ ಬಾಧಿಸದಂತೆ ನೀನು ನೋಡಿಕೊಳ್ಳಬೇಕು. ಹಾಗೆ ಆಗಲಿ ಸ್ವಾಮಿ. ಉರ್ಮಿಳೆ, ನಾನೇನು ಬರುತ್ತೇನೆ. ನಾವು ಹಿಂದಿರುಗಿ ಬರುವವರೆಗೂ ದೃಢ ಚಿತ್ತಳಾಗಿ ಮಾತೆಯವರ ಸೇವೆಯಲ್ಲಿ ತೊಡಗಿರು. ಸ್ವಾಮಿ, ಧೈರ್ಯವಾಗಿ ನಾನೇನು ಬರುತ್ತೇನೆ. ಭರತನ ಪಟ್ಟಾಭಿಷೇಕಕ್ಕೆ ಅಡ್ಡಿಯಾಗಬೇಕಾಗಿದ್ದ ಇನ್ನೊಂದು ಆತಂಕವು ನಿವಾರಣೆಯಾಯಿತು ಮಹಾರಾಣಿ. ಹೌದೇ? ಅದೇನೆಂದು ಬೇಗ ಹೇಳು. ಹೇಳುತ್ತೇನೆ ಮಹಾರಾಣಿ. ಮೊದಲು ಪಾನೀಯವನ್ನು ಸ್ವೀಕರಿಸಿ. ಮಂಥರೆ, ಮೊದಲು ಅದೇನೆಂದು ಹೇಳು, ನಂತರ ಈ ಪಾನೀಯ. ಸುಮಿತ್ರಾನಂದನ ಆ ಲಕ್ಷ್ಮಣ ನಮ್ಮ ಭರತನಿಗೆ ಪಟ್ಟಾಭಿಷೇಕವೆಂದು ತಿಳಿದಾಗ ಎಷ್ಟೊಂದು ಆಕ್ರೋಶಗೊಂಡನೆಂಬುದು ನಿಮಗೂ ಗೊತ್ತಿದೆ. ತನ್ನ ತಂದೆಯನ್ನೇ ಸೆರೆಮನೆಗೆ ದೂಡಿ ರಾಮನಿಗೆ ಪಟ್ಟ ಕಟ್ಟುತ್ತೇನೆಂದು ಹೇಳಿದ ಎಂದು ನಾವು ನಮ್ಮ ಸಖಿಯರಿಂದ ಕೇಳಿ ತಿಳಿದಿದ್ದೇವೆ. ಅಂದರೆ ಕೋಪಿಷ್ಠನಾದ ಲಕ್ಷ್ಮಣ ನನ್ನ ಪುತ್ರ ಭರತನ ಪಟ್ಟಾಭಿಷೇಕ ಸುಸೂತ್ರವಾಗಿ ನಡೆಯಲು ಬಿಡುವನೇ? ಏನು ರಾಧಾಂತ ಮಾಡುವನೋ ಏನು? ರಾಧಾಂತದ ಆತಂಕಕ್ಕೆ ಅವಕಾಶವೇ ಇಲ್ಲ ಮಹಾರಾಣಿ. ಅಂದರೆ ಆ ಭಯವು ನಿವಾರಣೆಯಾಯಿತು. ಈಗ ನೀವು ನೆಮ್ಮದಿಯಾಗಿ ಪಾನೀಯ ಸೇವಿಸಿ. ಈಗ ಹೇಳು, ಏನಾಯಿತೆಂದು. ಜ್ವಾಲಾಮುಖಿ ಅಂತ ಲಕ್ಷ್ಮಣ ತನ್ನ ಸೋದರ ರಾಮನೊಂದಿಗೆ 14 ವರ್ಷ ವನವಾಸಕ್ಕೆ ಹೋಗುತ್ತಿದ್ದಾನೆ. ಹೌದೇ? ರಾಮಚಂದ್ರನ ಜೊತೆ ಲಕ್ಷ್ಮಣನು ವನವಾಸಕ್ಕೆ ಹೋಗುತ್ತಿರುವನೆ? ಹೌದು ಮಹಾರಾಣಿ, ಖಂಡಿತ ಹೋಗುತ್ತಿದ್ದಾನೆ. ರಾಮ ಎಲ್ಲಿರುವನು, ತಾನು ಅಲ್ಲಿರುವನೆಂದು ಹೇಳಿದ್ದಾನೆ. ಅಪರೂಪದ ಸೋದರ ಪ್ರೇಮ. ಹೋದರೆ ಹೋಗಲಿ ಬಿಡು. ನಮಗೆ ಅಡ್ಡವಾಗಿದ್ದ ದಾರಿಯ ಮುಳ್ಳೊಂದು ತೊಲಗಿ ಹೋಯಿತೆಂದು ಆನಂದ ಪಡೋಣ. ಹೌದು ಮಹಾರಾಣಿ, ಆನಂದ ಪಡಲೇಬೇಕು. ಆನಂದದ ಒಂದೊಂದೇ ಸೋಪಾನವೇರಿ ನಮ್ಮ ಭರತನ ಪಟ್ಟಾಭಿಷೇಕವಾದ ನಂತರ ಪರಮಾನಂದದಲ್ಲಿ ತೇಲಿ ಹೋಗಬೇಕು. ಸಹೋದರ, ಬಾ ಲಕ್ಷ್ಮಣ. ನನ್ನ ಮಾತೆಯವರು ನನಗೆ ಅನುಮತಿಯನ್ನು ನೀಡಿದರು. ನಿನ್ನೊಂದಿಗೆ ವನವಾಸಕ್ಕೆ ಹೋಗಲು ಆಶೀರ್ವಾದ ಮಾಡಿದರು. ಲಕ್ಷ್ಮಣ, ನೀನು ಈ ವಿಚಾರವನ್ನು ಊರ್ಮಿಳೆಗೆ ಹೇಳಿದೆಯೇ? ನನ್ನ ಮಾತೆಯವರ ಯೋಗಕ್ಷೇಮ ಈಗ ಅವಳದೆಂದು ಹೇಳಿದೆ. ಅವಳು ಅದಕ್ಕೆ ಸಮ್ಮತಿಸಿದಳು. ಬೇಸರವೇಕೆ ದೇವಿ? ಇದೆಲ್ಲವೂ ಪೂರ್ವ ನಿಶ್ಚಿತವಾದ ವಿಧಿ ಸಂಕಲ್ಪದಂತೆ ನಡೆಯುತ್ತಿರುವಂತಿದೆ. ಅದನ್ನು ಮೀರಿ ನಡೆಯುವುದು ನಮ್ಮಿಂದ ಸಾಧ್ಯವೇ?
ಇದು ವಿಧಿ ಸಂಕಲ್ಪವಲ್ಲ, ದುಷ್ಟರ ಕುತಂತ್ರ. ಲಕ್ಷ್ಮಣ, ಅನಗತ್ಯ ಅಸಮಾಧಾನ ಸಲ್ಲದು. ಹೋಗು. ನಮ್ಮ ಅರಣ್ಯ ಪ್ರಯಾಣಕ್ಕೆ ಮೊದಲು ಹೇಳಬೇಕಾದವರಿಗೆಲ್ಲ ಹೇಳಿ ಬಾ. ಹೋಗು. ಲಕ್ಷ್ಮಣ, ಮತ್ತೊಂದು ವಿಷಯ. ಜನಕ ಮಹಾರಾಜರು ನಡೆಸಿದ ಮಹಾಯಜ್ಞದ ಸಮಯದಲ್ಲಿ ಸುಪ್ರೀತನಾದ ವರುಣ ಘನವಾದ 2 ಧನುಸ್ಸುಗಳನ್ನು ನೀಡಿದ. ಅಭೇದ್ಯವಾದ 2 ಕವಚಗಳನ್ನು, ದಿವ್ಯವಾದ ಅಕ್ಷಯ ಬಾಣಗಳನ್ನುಳ್ಳ 2 ಬತ್ತಳಿಕೆಗಳನ್ನು, ಸೂರ್ಯನ ಕಿರಣಗಳಂತೆ ಥಳಥಳಿಸುವ ಚಿನ್ನದ ಹಿಡಿಗಳಿಂದ ಕೂಡಿದ 2 ಖಡ್ಗಗಳನ್ನು ಜನಕ ಮಹಾರಾಜರಿಗೆ ನೀಡಿದ. ಅವುಗಳನ್ನು ಜನಕ ಮಹಾರಾಜರು ವಿವಾಹದ ಸಮಯದಲ್ಲಿ ನನಗೆ ಬಳುವಳಿಯಾಗಿ ಕೊಟ್ಟಿದ್ದರು. ಅವುಗಳು ಈಗ ನಮ್ಮ ಕುಲಗುರುಗಳಾದ ವಸಿಷ್ಠರ ಬಳಿ ಇದೆ. ಆ ಆಯುಧಗಳನ್ನು ನೀನು ಹೋಗಿ ತೆಗೆದುಕೊಂಡು ಬಾ ಲಕ್ಷ್ಮಣ. ಆಗಲಿ ಸಹೋದರ, ಈಗಲೇ ತರುತ್ತೇನೆ. ಲಕ್ಷ್ಮಣ, ಮತ್ತೊಂದು ವಿಷಯ. ನನ್ನ ಸಕಲ ಐಶ್ವರ್ಯವನ್ನು ನಿನ್ನೊಂದಿಗೆ ಬ್ರಾಹ್ಮಣರಿಗೂ ತಪಸ್ವಿಗಳಿಗೂ ದಾನ ಮಾಡಲು ಬಯಸುತ್ತೇನೆ. ಭ್ರಾತೃ ವರ್ಗದವರಿಗೂ ನನ್ನ ಸಂಪತ್ತನ್ನು ವಿನಿಯೋಗಿಸುತ್ತೇನೆ. ದ್ವಿಜ ಶ್ರೇಷ್ಠರಾದ ವಸಿಷ್ಠರ ಸುಪುತ್ರ ಸುಯಜ್ಞನನ್ನು ಕರೆದುಕೊಂಡು ಬಾ. ಅವರೆಲ್ಲರ ಆಶೀರ್ವಾದವನ್ನು ಪಡೆದು ನಾವು ವನವಾಸಕ್ಕೆ ಹೊರಡೋಣ. ಹಾಗೆ ಆಗಲಿ. ನಾನು ವಸಿಷ್ಠ ಪುತ್ರನನ್ನು ಕರೆತರುತ್ತೇನೆ. ಜಾನಕಿ, ಶ್ರೀರಾಮ ಸತಿ, ನೀನಿಂದು ಯುವರಾಣಿಯಾಗಿ ಆ ಸಂತೋಷಕ್ಕೆ ನೀನು ಕೊಡುತ್ತಿರುವ ದಾನವನ್ನು ಸ್ವೀಕರಿಸಿ ಹೃದಯಪೂರ್ವಕವಾಗಿ ಆಶೀರ್ವದಿಸಬೇಕೆಂದಿದ್ದೆವು. ಆದರೆ ಅರಮನೆಯ ಸಕಲ ಸುಖ ವೈಭೋಗವನ್ನು ತ್ಯಜಿಸಿ ಸಾಮಾನ್ಯರಂತೆ 14 ವರ್ಷ ವನವಾಸಕ್ಕೆ ಹೊರಟಿರುವ ನಿನ್ನಿಂದ ಈ ದಾನವನ್ನು ಸ್ವೀಕರಿಸುವುದು ಅತ್ಯಂತ ದುಃಖದಾಯಕವಾಗಿದೆ. ಈ ನೋವಿನ ಸಂದರ್ಭದಲ್ಲಿ ಯಾವ ರೀತಿ ನಾವು ಆಶೀರ್ವಾದ ಮಾಡಬೇಕೆಂಬುದೇ ನಮಗೆ ತೋಚುತ್ತಿಲ್ಲ. ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮ ಪ್ರೀತಿಯ ಅಭಿಮಾನಗಳಿಗೆ ನಾನು ಋಣಿಯಾಗಿದ್ದೇನೆ. ಆದರೆ ನನಗೆ ದುಃಖವಿಲ್ಲ. ಪತಿಯೊಡನೆ ಅರಣ್ಯಕ್ಕೆ ಹೊರಟಿದ್ದೇನೆ. ಸದಾ ನನ್ನ ಪತಿ ಸನ್ನಿಧಾನದಲ್ಲಿ ಇರುವಂತೆ ಆಶೀರ್ವಾದ ಮಾಡಿ. ಅದೇ ನನಗೆ ಶ್ರೇಯಸ್ಕರ. ಪತಿ ಸೇವಾ ಭಾಗ್ಯ ಸದಾ ನಿನ್ನದಾಗಿರಲಿ. ಅರಣ್ಯವಾಸ ಸುಖವಾಗಿ ಕಳೆಯಲಿ. ಶ್ರೀರಾಮ ಸಹಿತವಾಗಿ ಮತ್ತೆ ಇದೇ ಅಯೋಧ್ಯೆಯನ್ನು ಬಹು ಬೇಗನೆ ನೀನು ನೋಡುವಂತಾಗಲಿ. ಕೃತಾರ್ಥಳಾದೆ. ಸಹೋದರ, ಬ್ರಹ್ಮರ್ಷಿ ವಸಿಷ್ಠರ ಸುಪುತ್ರರಾದ ತಪೋಧನ ಸುಯಜ್ಞ ಮಹಾಮುನಿಗಳಿಗೆ ನನ್ನ ನಮಸ್ಕಾರಗಳು. ದಶರಥ ಪುತ್ರ ಶ್ರೀರಾಮಚಂದ್ರ, ಶುಭಮಸ್ತು. ಇಂದಿನ ನಿನ್ನ ಯುವರಾಜ್ಯಾಭಿಷೇಕದ ಶುಭ ಸಂದರ್ಭದಲ್ಲಿ ದಾನ ಸ್ವೀಕರಿಸುವುದು ನನ್ನ ಸೌಭಾಗ್ಯ. ಇಂದು ನಿನ್ನ ಈ ಯುವರಾಜ ಪಟ್ಟಾಭಿಷೇಕವು ನಾ ಭೂತೋ ನಾ ಭವಿಷ್ಯತಿ ಎಂದು ಕಾಣುತ್ತದೆ. ಮುನೀಂದ್ರ, ತಾವು ನನ್ನ ಮೇಲಿಟ್ಟಿರುವ ಪ್ರೀತಿ ಆಧಾರಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಬಹುಶಃ ನನ್ನ ಸೋದರ ಲಕ್ಷ್ಮಣ
ನಿಜವಾದ ವಿಷಯವನ್ನು ಹೇಳಲಿಲ್ಲವೆಂದು ಕಾಣುತ್ತಿದೆ. ಹೌದು ಸಹೋದರ, ನಾನು ಈ ಮುನೀಂದ್ರರಿಗೆ ಸದ್ಯದ ಸಂದರ್ಭವನ್ನು ತಿಳಿಸಲಿಲ್ಲ. ಹಾಗೇನಾದರೂ ತಿಳಿಸಿದರೆ ಅವರು ದಾನವನ್ನು ಸ್ವೀಕರಿಸುವುದಕ್ಕೆ ಹಿಂಜರಿಯಬಹುದೆಂದು ಸಂದೇಹ ಉಂಟಾಯಿತು. ನಿನ್ನ ಆಲೋಚನೆಯಲ್ಲಿ ತಪ್ಪೇನೂ ಇಲ್ಲ ಲಕ್ಷ್ಮಣ. ಆದರೆ ಇಂದಿನ ನಮ್ಮ ದಾನವನ್ನು ಮುನೀಂದ್ರರು ಸ್ವೀಕರಿಸಲೇಬೇಕು. ಅದು ಬಹಳ ಮುಖ್ಯ. ರಾಮಚಂದ್ರ, ಇದೇನು ನಿಮ್ಮ ಮಾತುಗಳೇ ವಿಚಿತ್ರವಾಗಿದೆಯಲ್ಲ? ಕ್ಷಮಿಸಿ ಮುನೀಂದ್ರರೇ, ತಾವು ಅಂದುಕೊಂಡ ಹಾಗೆ ಇಂದಿನ ನನ್ನ ಯುವರಾಜ್ಯಾಭಿಷೇಕ ನಡೆಯುತ್ತಿಲ್ಲ. ಏನು, ಯುವರಾಜ ಪಟ್ಟಾಭಿಷೇಕವು ನಡೆಯುತ್ತಿಲ್ಲವೇ? ಇಡೀ ನಗರವೇ ಹಸಿರು ತೋರಣಗಳಿಂದ ಕಂಗೊಳಿಸುತ್ತಿದೆ. ಹಲವು ಅಲಂಕಾರಗಳಿಂದ ಅಯೋಧ್ಯೆಯು ಸಿಂಗಾರಗೊಂಡಿದೆ. ಇವೆಲ್ಲವೂ ಯುವರಾಜ ಪಟ್ಟಾಭಿಷೇಕದ ಸಿದ್ಧತೆಯಲ್ಲವೇ? ಮುನೀಂದ್ರ, ನಿಜವಾದ ವಿಷಯ ತಿಳಿಸದೇ ಇದ್ದುದಕ್ಕಾಗಿ ನನ್ನನ್ನು ಕ್ಷಮಿಸಿ. ನನ್ನ ಪ್ರಿಯ ಸಹೋದರ ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕ ನಿಜವಾಗಿಯೂ ನಡೆಯುತ್ತಿಲ್ಲ. ಏಕೆ? ಏನು ಕಾರಣ? ಏನಾಯ್ತು ರಾಮಚಂದ್ರ? ಮುನೀಂದ್ರ, ದಯವಿಟ್ಟು ಉದ್ವಿಗ್ನರಾಗಬೇಡಿ. ಮಾತೆ ಕೈಕೇಯಿ ದೇವಿಯವರ ಅಪೇಕ್ಷೆಯಂತೆ ತಂದೆಯವರು ನನ್ನ ಸೋದರ ಭರತನಿಗೆ ಯುವರಾಜ ಪದವಿಯನ್ನು, ನನಗೆ 14 ವರ್ಷಗಳ ಕಾಲ ವನವಾಸವನ್ನು ವಿಧಿಸಿದ್ದಾರೆ. ನಾನು ನನ್ನ ಸೋದರ ಲಕ್ಷ್ಮಣ ಹಾಗೂ ಪತ್ನಿ ಸೀತೆಯೊಂದಿಗೆ ವನವಾಸಕ್ಕೆ ಹೊರಟಿದ್ದೇನೆ. ಅದಕ್ಕಾಗಿ ನಾನು ನನ್ನ ಸಕಲ ಸಂಪತ್ತನ್ನು ದಾನವಾಗಿ ನೀಡಬೇಕೆಂದುಕೊಂಡಿದ್ದೇನೆ. ಆ ಉದ್ದೇಶದಿಂದಲೇ ನಾನು ತಮ್ಮನ್ನು ಇಲ್ಲಿಗೆ ಕರೆಸಿಕೊಂಡೆ. ಛೇ, ಎಂತಹ ವಿಪರ್ಯಾಸ! ಪುರುಷೋತ್ತಮ ರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಸಂದರ್ಭದಲ್ಲಿ ದಾನವನ್ನು ಸ್ವೀಕರಿಸಲು ಬಂದೆ. ಆದರೆ ಈಗ ನಿನ್ನ ವನವಾಸದ ನಿಮಿತ್ತ ಹೇಗೆ ನಾನು ದಾನವನ್ನು ಸ್ವೀಕರಿಸಲಿ? ಯಾವ ಮಾತುಗಳಿಂದ ನಿನ್ನನ್ನು ಆಶೀರ್ವದಿಸಲಿ ರಾಮಚಂದ್ರ? ಯಾವ ಮಾತುಗಳಿಂದ ನಿನ್ನನ್ನು ಆಶೀರ್ವದಿಸಲಿ? ಹೇಗೆ ಆಶೀರ್ವದಿಸಲಿ? ಮುನೀಂದ್ರ, ತಾವು ಬ್ರಹ್ಮರ್ಷಿ ವಸಿಷ್ಠರ ಸುಪುತ್ರರು. ಕಷ್ಟವನ್ನಾಗಲಿ ಸುಖವನ್ನಾಗಲಿ, ಲಾಭವನ್ನಾಗಲಿ ನಷ್ಟವನ್ನಾಗಲಿ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸುವುದೇ ಮುನಿಗಳ ಸಹಜ ಸ್ವಭಾವ. ಸಮಚಿತ್ತವುಳ್ಳ ನೀವು ಹೀಗೆ ವಿಚಲಿತರಾಗಬಹುದೇ ಮುನೀಂದ್ರ? ಇಂದಿನ ನನ್ನ ಯುವರಾಜ್ಯಾಭಿಷೇಕ ನಡೆದಿದ್ದರೆ ನನಗೆ ಸಂತೋಷವಾಗುತ್ತಿತ್ತು. ಆದರೆ ಅದು ಸಾಧ್ಯವಾಗದೆ ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ಸಂತೋಷವಾಗಿ ಅರಣ್ಯವಾಸಕ್ಕೆ ಹೋಗುತ್ತಿದ್ದೇನೆ. ಧರ್ಮದ ಅರ್ಥವನ್ನು ಬಲ್ಲ ನೀವು ಇದಕ್ಕೆ ಹೆಮ್ಮೆ ಪಡಬೇಕು ಮುನೀಂದ್ರ. ರಾಮಚಂದ್ರ, ನಾನು ಪರ್ಣಕುಟೀರದಲ್ಲಿರುವ ತಪಸ್ವಿ, ನೀನು ಈ ಅರಮನೆಯಲ್ಲಿರುವ ತಪಸ್ವಿ. ನಿನ್ನನ್ನು ಕಂಡರೆ ನಿಜವಾದ ಸ್ಥಿತಪ್ರಜ್ಞತೆ ಎಂದರೇನೆಂಬುದನ್ನು ಕಾಣಬಹುದು. ತಾವು ಹೊಗಳುವಂತಹ ಯಾವ ಹಿರಿತನವೂ ನನ್ನಲ್ಲಿಲ್ಲ ಮುನೀಂದ್ರ. ರಾಮಚಂದ್ರ, ನಿನ್ನ ಪ್ರಶಾಂತವಾದ ಮುಖವನ್ನು ನೋಡುತ್ತಿದ್ದರೆ ಯುವರಾಜಾಭಿಷೇಕ ತಪ್ಪಿದ ನಿರಾಸೆಯಾಗಲಿ, 14 ವರ್ಷ ವನವಾಸದ ಸಂಕಟವಾಗಲಿ ಕಿಂಚಿತ್ತೂ ಕಾಣುತ್ತಿಲ್ಲ. ಆದ್ದರಿಂದಲೇ ನಿನ್ನನ್ನು ನಾನು ಅರಮನೆಯಲ್ಲಿರುವ ತಪಸ್ವಿ ಎಂದು ಹೇಳಿದ್ದು. 14 ವರ್ಷಗಳ ಕಾಲ ತಪಸ್ವಿಯಾಗಿಯೇ ಬದುಕಲು ನಾನು ಮಾನಸಿಕವಾಗಿ ಸಿದ್ಧನಾಗಿದ್ದೇನೆ ಮುನೀಂದ್ರ. ರಾಮಚಂದ್ರ, ನಿನಗೆ ನಿನ್ನ ಕರ್ತವ್ಯ ಪಾಲನೆಯಿಂದ ಸಂತೋಷವಾಗಿರಬಹುದು. ಆದರೆ ನಿನ್ನನ್ನು ಅತಿಯಾಗಿ ಪ್ರೀತಿಸುವ ಈ ಕೋಸಲ ದೇಶದ ಪ್ರಜೆಗಳಿಗೆ ತೀವ್ರ ದುಃಖವಾಗುತ್ತದೆ. ಅವರಲ್ಲಿ ನಾನೂ ಒಬ್ಬ. ಮುನಿವರ್ಯ,
ಸಂತೋಷವೆನ್ನುವುದು ಈ ಅರಮನೆಗೆ ಮಾತ್ರ ಸೀಮಿತವಲ್ಲ. ಹಾಗೆಯೇ ಕಷ್ಟವೆನ್ನುವುದು ಅರಣ್ಯಕ್ಕೆ ಮಾತ್ರ ಸೀಮಿತವಲ್ಲ. ಸುಖ ಭೋಗ ಭಾಗ್ಯಗಳು ಬರುತ್ತವೆ ಹೋಗುತ್ತವೆ. ಬಂದದ್ದನ್ನು ಬಂದಾಗ ಸಂತೋಷದಿಂದ ಸ್ವೀಕರಿಸುವುದೇ ಮನಃಶಾಂತಿಯ ಮೂಲ ಕಾರಣವು. ಆ ಸಮೋಹಿತವಾದ ಮನಸ್ಥಿತಿ ಸದಾ ನನ್ನಲ್ಲಿರಲಿ ಎಂದು ಹರಸಿ ನನ್ನ ದಾನವನ್ನು ಸ್ವೀಕರಿಸಿ, ನನ್ನ ವನವಾಸವು ಶ್ರೇಯಸ್ಕರವಾಗಿ ನಡೆಯಲಿ ಎಂದು ನನಗೆ ಆಶೀರ್ವದಿಸಿ. ಆಗಲಿ ರಾಮಚಂದ್ರ, ಆಗಲಿ. ಸುಖ ದುಃಖಗಳನ್ನು ಮೀರಿದ ನಿನ್ನ ಸತ್ವಗುಣಕ್ಕೆ ನನ್ನ ಅಭಿನಂದನೆ. ಲಕ್ಷ್ಮಣ, ಸಹೋದರ, ಸುಯಜ್ಞ ಮುನಿಗಳಿಗೆ ಕೊಡಬೇಕಾದ ಎಲ್ಲ ದಾನದ ಪದಾರ್ಥಗಳನ್ನು ತೆಗೆದುಕೊಂಡು ಬಾ. ಆಗಲಿ ಸಹೋದರ, ಈಗಲೇ ತರುತ್ತೇನೆ. ಮಹಾರಾಣಿ, ಏನು ಮಂತರೆ? ನಿಮ್ಮ ಸೌಂದರ್ಯವನ್ನು ನೀವೇ ಕನ್ನಡಿಯಲ್ಲಿ ನೋಡಿಕೊಂಡು ಆನಂದ ಪಟ್ಟರೆ ಆಯಿತೆ. ಮತ್ತೇನು ಮಾಡಬೇಕು? ನಿಮ್ಮ ಬಗ್ಗೆ ಅಸಮಾಧಾನಗೊಂಡಿರೋ ಮಹಾರಾಜರನ್ನು ಒಲಿಸಿಕೊಳ್ಳುವ ಪ್ರಯತ್ನ ಮಾತ್ರ ನೀವು ಮಾಡಲೇ ಇಲ್ಲ. ಸತ್ಯಕ್ಕೆ ಅದು ಸಾಧ್ಯವಿಲ್ಲ ಮಂತರೆ. ಮಹಾರಾಜರಿಗೆ ನನ್ನ ಮೇಲಿನ ಕೋಪ, ಆಕ್ರೋಶ, ತಿರಸ್ಕಾರ ಕಡಿಮೆಯಾಗುವುದೇ ಇಲ್ಲವೇನೋ ಎನಿಸುತ್ತಿದೆ. ನಿರಾಶರಾಗಬೇಡಿ ಮಹಾರಾಣಿ, ಎಲ್ಲವೂ ಸರಿ ಹೋಗುತ್ತದೆ. ನನ್ನ ಆ ನಂಬಿಕೆಯೇ ಕರಗಿ ಹೋಗುತ್ತಿದೆ ಮಂತರೆ. ರಾಮ ಅಯೋಧ್ಯೆ ಬಿಡುವವರೆಗೂ ಮಹಾರಾಜರ ಕೋಪ, ಅಸಮಾಧಾನಗಳು ಕಡಿಮೆಯಾಗುವುದಿಲ್ಲ. ಆಮೇಲೆ ಅವರ ಕೋಪ ಕಡಿಮೆಯಾಗುತ್ತದೆಯೇ? ಅವರಿಗೆ ನನ್ನ ಮೇಲೆ ಮೊದಲಿನ ಪ್ರೇಮ ಬರುತ್ತದೆಯೇ ಮಂತರೆ? ನನಗೆ ಆ ನಂಬಿಕೆ ಇದೆ ಮಹಾರಾಣಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಭರತ ಬಂದಾಗ ಮಹಾರಾಜರು ಸಮಾಧಾನದಿಂದಿಲ್ಲದಿದ್ದರೆ ಅವನ ಪಟ್ಟ ಕಟ್ಟೋರು ಯಾರು ಮಹಾರಾಣಿ? ಮಂತರೆ, ಮಹಾರಾಜರು ಭರತನ ಮೇಲೆ ಕೋಪಿಸಿಕೊಳ್ಳುತ್ತಾರೆಯೇ? ಮಹಾರಾಣಿ, ಭರತನಿಗೆ ಮಹಾರಾಜರ ಮೇಲೆ ಅಪಾರವಾದ ಗೌರವ ಇದೆ. ಮಹಾರಾಜರಿಗೆ ಭರತನ ಮೇಲೆ ಅಪಾರವಾದ ಪ್ರೇಮವಿದೆ. ಆದರೆ ರಾಮನ ವಿಯೋಗದ ದುಃಖದಲ್ಲಿ ಮಹಾರಾಜರು ಭರತನಿಗೆ ಕಠಿಣವಾಗಿ ಮಾತನಾಡಿದರೆ ಅವನಿಗೆ ನೋವಾಗಬಹುದು. ತಂದೆಗೆ ಸಂಕಟ ನೀಡಿ ಸಿಂಹಾಸನವನ್ನು ಏರುವುದಿಲ್ಲವೆಂದು ಅವನು ಹಠ ಹಿಡಿದರೆ, ಅಯ್ಯೋ, ಹಾಗಾಗಬಾರದು ಮಂತರೆ. ಹಾಗೇನಾದರೂ ಆದರೆ ನಾನು ಪಟ್ಟ ಶ್ರಮವೆಲ್ಲ ನಿಷ್ಫಲವಾಗುತ್ತದೆ. ಅದಕ್ಕಿರೋದು ಒಂದೇ ದಾರಿ ಮಹಾರಾಣಿ. ಅದೇನೆಂದು ಬೇಗ ಹೇಳು ಮಂತರೆ, ನಾನೇನು ಮಾಡಬೇಕು? ಮಹಾರಾಜರು ಸಮಾಧಾನದಿಂದ ಭರತನನ್ನು ಸ್ವಾಗತಿಸಿ ಪ್ರೀತಿಯಿಂದ, ಸಂತೋಷದಿಂದ ತಾವೇ ಅವನ ಪಟ್ಟ ಕಟ್ಟಬೇಕು. ಅದಕ್ಕೆ ರಾಮ ಇಲ್ಲಿಂದ ಹೊರಡಬೇಕು. ಆ ರಾಮ ಅರಮನೆಯನ್ನು ಬಿಟ್ಟು ಹೋದ ನಂತರ ನಾನು ನನ್ನ ಸರಸ ಸಲ್ಲಾಪಗಳಿಂದ
ಮಹಾರಾಜರನ್ನು ಓಲೈಸಿ ಅವರು ಮೊದಲಿನಂತೆಯೇ ಪ್ರಸನ್ನ ಚಿತ್ತರಾಗುವಂತೆ ಮಾಡುತ್ತೇನೆ. ನಿಮ್ಮ ಸಾಮರ್ಥ್ಯದ ಬಗ್ಗೆ ನನಗೆ ಭರವಸೆ ಇದೆ ಮಹಾರಾಣಿ. ನಿಮ್ಮ ಅನುಪಮವಾದ ಸೌಂದರ್ಯಕ್ಕೂ ಆ ಶಕ್ತಿ ಇದೆ. ಹೌದು ಮಂಥರೆ, ಅದು ನಿಜ. ಶೃಂಗಾರದ ಸಕಲ ಕಲೆಗಳನ್ನು ಬಲ್ಲ ನಾನು ಮಹಾರಾಜರನ್ನು ಹೋಲಿಸಿಕೊಳ್ಳಲಾಗುವುದಿಲ್ಲವೇ? ಇದೆ ಮಹಾರಾಣಿ, ಇದೆ. ಆ ಶಕ್ತಿ ಇರುವುದರಿಂದಲೇ ನೀವು ಇಲ್ಲಿಯವರೆಗೂ ಯಶಸ್ವಿಯಾಗಿರುವುದು. ಸಹೋದರ, ಪ್ರಣಾಮಗಳು. ಲಕ್ಷ್ಮಣ, ನಾವು ಅರಣ್ಯಕ್ಕೆ ಹೊರಡುವ ಮೊದಲು ಕಿರಿಯ ಮಾತೆ ಕೈಕೇಯಿ ದೇವಿಯವರ ಆಶೀರ್ವಾದವನ್ನು ಪಡೆಯಬೇಕು. ಸಹೋದರ, ಏನು ಹೇಳುತ್ತಿರುವೆ? ನೀನು ವನವಾಸಕ್ಕೆ ಹೋಗಲು ಕಾರಣರಾದ ಆ ಕೈಕೇಯಿಯವರ ಆಶೀರ್ವಾದ ಪಡೆಯುವುದಿರಲಿ, ಅವರ ಮುಖವನ್ನು ನೋಡುವುದು ಅಗತ್ಯವಿಲ್ಲವೆಂದು ನನ್ನ ಭಾವನೆ. ಲಕ್ಷ್ಮಣ, ಹಿಂದಿನಿಂದಲೂ ನಾವು ಎಲ್ಲ ಮಾತೆಯರನ್ನು ನಮ್ಮ ಮಾತೆಯಂತೆಯೇ ಕಾಣುತ್ತಾ ಬಂದಿದ್ದೇವೆ. ಗುರು ಹಿರಿಯರನ್ನು ಸದಾ ಪೂಜ್ಯ ಭಾವನೆಯಿಂದ ಕಾಣುವ ನಮ್ಮ ಸದಾಚಾರವನ್ನು ನಾವು ಕಡೆಗಣಿಸಬಾರದು. ಅಷ್ಟೇ ಅಲ್ಲದೆ ನಮ್ಮ ಪೂಜ್ಯ ತಂದೆಯವರು ಅಲ್ಲೇ ಇರುತ್ತಾರೆ. ಅವರ ಆಶೀರ್ವಾದವನ್ನು ಪಡೆದು ಹೋಗಬೇಕಾದದ್ದು ನಮ್ಮ ಕರ್ತವ್ಯವಲ್ಲವೇ? ಸಹೋದರ, ನನ್ನದು ಕಠಿಣ ಸ್ವಭಾವವೆಂದು ನೀನು ಭಾವಿಸಬಹುದು. ಆದರೆ ನಿನ್ನನ್ನು ವನವಾಸಕ್ಕೆ ಕಳುಹಿಸುವ ಮೂಲಕ ಇಡೀ ಅಯೋಧ್ಯ ನಗರವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದ ಆ ಕೈಕೇಯಿ ಹಾಗೂ ದಶರಥ ಮಹಾರಾಜರ ಮುಖವನ್ನು ನೋಡುವುದು ನನಗೆ ಇಷ್ಟವಿಲ್ಲ. ಲಕ್ಷ್ಮಣ, ತಂದೆಯವರು ನಿನಗೆ ಜನ್ಮದಾದರು. ಹಿರಿಯ ಮಾತೆ ಕೈಕೇಯಿ ದೇವಿಯವರು ನಿನಗೆ ಹಿರಿಯರು. ಅವರ ಆಶೀರ್ವಾದವನ್ನು ಪಡೆಯಬೇಕಾದದ್ದು ನಮ್ಮ ಧರ್ಮ ಹಾಗೂ ಕರ್ತವ್ಯ. ನೀನು ನನ್ನ ಜೊತೆಗೆ ಬರುವುದರಲ್ಲಿ ಯಾವ ಬಾಧಕವೂ ಇಲ್ಲ. ಆಗಲಿ ಸಹೋದರ, ನಿನಗೋಸ್ಕರ ನಾನು ಸಹಿಸಿಕೊಳ್ಳುತ್ತೇನೆ. ನಿನ್ನ ಜೊತೆ ಬರುತ್ತೇನೆ. ಆದರೆ ನೀನು ಏನೇ ಹೇಳಿದರೂ ಅವರ ಬಗ್ಗೆ ನನಗೆ ಯಾವ ಗೌರವ ಭಾವನೆಯೂ ಮೂಡುವುದಿಲ್ಲ. ಲಕ್ಷ್ಮಣ, ನಿನ್ನ ಅಸಹನೆ, ಆಕ್ರೋಶಗಳು ನಿನ್ನ ಮನಸ್ಸಿನಲ್ಲೇ ಇರಲಿ. ತಂದೆಯವರ ಬಳಿಗೆ ಹೋದಾಗ ಅದು ಹೊರಬಾರದಿರಲಿ. ಆಗಲಿ, ನಾನು ಯಾವ ಮಾತನ್ನು ಆಡುವುದಿಲ್ಲ, ಮೌನ ವಹಿಸುತ್ತೇನೆ. ಜಾನಕಿ, ನನ್ನೊಂದಿಗೆ ನೀನು ಮತ್ತು ಲಕ್ಷ್ಮಣ ವನವಾಸಕ್ಕೆ ಹೋಗುತ್ತಿರುವುದನ್ನು ತಂದೆಯವರಿಗೆ ಹೇಳಿ ಅವರ ಆಶೀರ್ವಾದ ಹಾಗೂ ಅನುಮತಿಯನ್ನು ಪಡೆಯಬೇಕು. ಹೌದು ಸ್ವಾಮಿ, ಮಾವನವರ ಮತ್ತು ಅತ್ತೆಯವರ ಆಶೀರ್ವಾದ ಪಡೆಯುವುದು ನನ್ನ ಕರ್ತವ್ಯವೂ ಹೌದು, ಧರ್ಮವೂ ಹೌದು. ಸರಿ, ಹಾಗಾದರೆ ತಡ ಮಾಡುವುದು ಬೇಡ, ಹೊರಡೋಣ. ಪ್ರಭು, 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 ಎಷ್ಟು ಸಮಯ ಹೀಗೆ ಮಲಗಿರುವಿರಿ? ಪ್ರಭು, ಸ್ನಾನ ಭೋಜನಾದಿಗಳನ್ನು ಪೂರೈಸಿ ವಸ್ತ್ರಾಭರಣವನ್ನು ಧರಿಸಿ ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಂಡು ಗೆಲುವಾಗಿರಿ. ಪ್ರಭು, ನಾನೇ ನಿಮ್ಮ ಉಪಚಾರ ಮಾಡುತ್ತೇನೆ. ಹೇಳಿ ಪ್ರಭು, ಮಾತನಾಡಿ ಪ್ರಭು.
ಯಾವ ಮಾತನ್ನು ಆಡಲಿ, ಏನೆಂದು ಮಾತನಾಡಲಿ? ನಿನ್ನ ಈ ದುಷ್ಟ ಹಠದಿಂದ ನನ್ನ ಮಾತುಗಳೇ ಬಿದ್ದು ಹೋಗಿದೆ. ಪ್ರಭು, ನಿಮ್ಮ ಪುತ್ರನ ಪಟ್ಟಾಭಿಷೇಕ ಮಾಡುವುದು ನಿಮ್ಮ ಕರ್ತವ್ಯ. ನಿಮ್ಮ ನೆಪವನ್ನು ನಾನು ಕೇಳುವುದಿಲ್ಲ. ಪಟ್ಟಾಭಿಷೇಕ? ಯಾರ ಪಟ್ಟಾಭಿಷೇಕ? ಯಾವ ಪಟ್ಟಾಭಿಷೇಕ? ನನ್ನ ರಾಮಚಂದ್ರನೇ ವನವಾಸಕ್ಕೆ ಹೋದ ಮೇಲೆ ಇನ್ನಾವ ಪಟ್ಟಾಭಿಷೇಕ? ಪ್ರಭು, ರಾಮಚಂದ್ರನೊಬ್ಬನೇ ನಿಮ್ಮ ಪುತ್ರ, ಭರತ ನಿಮ್ಮ ಪುತ್ರನಲ್ಲವೇನು? ಪ್ರಭು, ತಂದೆಯಾಗಿ ಭರತನ ಪಟ್ಟಾಭಿಷೇಕ ಮಾಡುವುದು ನಿಮ್ಮ ಕರ್ತವ್ಯ. ಇಲ್ಲ, ತಂದೆಯಾಗಿ ಹಿರಿಯ ಪುತ್ರನ ಪಟ್ಟಾಭಿಷೇಕ ಮಾಡಬೇಕಾದ್ದು ನನ್ನ ಕರ್ತವ್ಯ. ಭರತನ ಪಟ್ಟಾಭಿಷೇಕ ಮಾಡಬೇಕಾದ್ದು ನನ್ನ ಕರ್ತವ್ಯವಲ್ಲ, ಅದು ನಿನ್ನ ಅಪೇಕ್ಷೆಯಷ್ಟೇ. ಯಾರ ಪಟ್ಟಾಭಿಷೇಕವನ್ನು ಹೇಗೆ ಬೇಕಾದರೂ ನೀನೇ ನಡೆಸಿಕೊ. ಪ್ರಭು, ನೀವು ನಿಮ್ಮ ವಚನವನ್ನು ತಪ್ಪುತ್ತಿರುವಿರಿ. ಭರತನ ಯುವರಾಜ್ಯಾಭಿಷೇಕವನ್ನು ತಪ್ಪಿಸುವ ಕುತಂತ್ರ ಮಾಡುತ್ತಿರುವಿರಿ. ಏನಂದೆ? ಕುತಂತ್ರ? ದುರ್ಬುದ್ಧಿ? ನನ್ನದಲ್ಲ, ಅದು ನಿನ್ನದು. ಪತಿಯ ಹಿತ, ಪ್ರಜೆಗಳ ಹಿತ, ರಾಜ್ಯದ ಹಿತವನ್ನು ಲೆಕ್ಕಿಸದೆ ಸ್ವಾರ್ಥವೇ ಪರಮಾರ್ಥವೆಂದು ವರ್ತಿಸುತ್ತಿರುವುದು ನೀನು, ನಾನಲ್ಲ. ನೀವು ನನ್ನನ್ನು ಸ್ವಾರ್ಥಿ ಎಂದಾದರೂ ಕರೆಯಿರಿ, ಕುತಂತ್ರಿ ಎಂದಾದರೂ ಕರೆಯಿರಿ, ಚಿಂತೆ ಇಲ್ಲ. ಭರತನ ತಾಯಿಯಾದ ನಾನು ನಿಮ್ಮ ಪ್ರಾಣವನ್ನು ಉಳಿಸಿದ ಉಪಕಾರಕ್ಕೆ ಪ್ರತಿಯಾಗಿ ನನ್ನ ಪುತ್ರನಿಗೆ ಪಟ್ಟಾಭಿಷೇಕ ಮಾಡಿ ಎಂಬ ವರವನ್ನು ಕೇಳಿದೆ. ಅದನ್ನು ತಪ್ಪೆನ್ನುವವರು ಸ್ವಾರ್ಥಿಗಳು, ಕುತಂತ್ರಿಗಳು. ಪ್ರಭು, ನೀವು ನನ್ನ ಪುತ್ರ ಭರತನ ಪಟ್ಟಾಭಿಷೇಕವನ್ನು ನೆರವೇರಿಸದಿದ್ದರೆ ನೀವು ಕೊಟ್ಟ ಮಾತಿಗೆ ತಪ್ಪಿದಂತಾಗುತ್ತದೆ. ಹೌದು ಪ್ರಭು, ನೀವು ಈ ರೀತಿ ಅನ್ನಪಾನಗಳನ್ನು ತ್ಯಜಿಸಿ ದುಃಖ ತಪ್ತರಾಗಿ ಕುಳಿತಿದ್ದರೆ ಭರತ ಏನೆಂದುಕೊಳ್ಳುವುದಿಲ್ಲ? ಪಟ್ಟಾಭಿಷೇಕ ಮಾಡಿಕೊಳ್ಳಲು ಅವನ ಮನಸ್ಸು ಒಪ್ಪುತ್ತದೆಯೇ? ಒಪ್ಪದಿದ್ದರೆ ಅದಕ್ಕೆ ನಾನು ಹೊಣೆಯಲ್ಲ. ಇಲ್ಲ, ಅದಕ್ಕೆ ನೀವೇ ಹೊಣೆ. ವರವನ್ನು ಕೊಟ್ಟು ಅದು ಸಫಲವಾಗಲು ಸಹಕರಿಸದಿದ್ದರೆ ನೀವು ವಚನ ಭ್ರಷ್ಟರಾಗುತ್ತೀರಿ. ನಿನ್ನ ಮಾತುಗಳು ಮುಗಿದಿದ್ದರೆ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗು. ಹೋಗುತ್ತೇನೆ, ಆದರೆ ಭರತ ಬಂದ ಮೇಲೆ ಈ ನಿಮ್ಮ ದುಃಖ ದುಮ್ಮಾನಗಳನ್ನು ಕಟ್ಟಿಟ್ಟು ಸಂತೋಷದಿಂದ ಅವನ ಯುವರಾಜ್ಯಾಭಿಷೇಕ ಮಾಡದಿದ್ದರೆ ನೀವು ಕೊಟ್ಟ ವಚನಕ್ಕೆ ತಪ್ಪಿದಂತಾಗುತ್ತದೆ. ನೆನಪಿರಲಿ. ಭಾರತ ಬಂದ ನಂತರ ಇನ್ನೇನೇನು ಅನಾಹುತಗಳು ಕಾದಿದೆಯೋ ಏನೋ. ದೈವವೇ, ಏನೇ ಪರೀಕ್ಷೆ. ಪ್ರಭು, ನೀವು ಹೋಗುತ್ತಿರುವ ಅರಣ್ಯವು ನಮ್ಮ ಪಾಲಿಗೆ ಅಯೋಧ್ಯ ನಗರವು. ನಾವು ನಿಮ್ಮೊಂದಿಗೆ ಬರುತ್ತೇವೆ ಪ್ರಭು. ಪ್ರಜೆಗಳಿಲ್ಲದ ಈ ಅಯೋಧ್ಯೆ ಅರಣ್ಯವಾಗಲಿ ಪ್ರಭು. ಅರಣ್ಯದಲ್ಲಿ ನಿಮಗೆ ಪ್ರಾಣಿಗಳಿಂದಾಗಲಿ ಕ್ರಿಮಿಕೀಟಗಳಿಂದಾಗಲಿ ನಿಮಗೆ ಯಾವ ತೊಂದರೆಯೂ ಬಾರದಂತೆ ನಾವು ನಿಮ್ಮನ್ನು ನೋಡಿಕೊಳ್ಳುತ್ತೇವೆ ಪ್ರಭು. ಅರಮನೆಯಲ್ಲಿ ಇದ್ದಂತೆಯೇ ನೀವು ಸುಖವಾಗಿರುವಂತೆ ನಾವು ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಪ್ರಭು. ನಾವೆಲ್ಲರೂ ನಿಮ್ಮೊಂದಿಗೆ ಬರುತ್ತೇವೆ ಪ್ರಭು. ದಯಮಾಡಿ ನಮ್ಮನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಪ್ರಭು. ಪ್ರಿಯ ಬಂಧುಗಳೇ, ದುಃಖಿಸಬೇಡಿ. ನಮಗಾಗಿ ನೀವು ಅಯೋಧ್ಯೆಯನ್ನು ಬಿಡಬಾರದು. ಇಲ್ಲಿರುವ ನಮ್ಮ ಮಾತಾ ಪಿತೃಗಳ ಸೇವೆಯನ್ನು ನೀವು ಬಿಡಬಾರದು. ಅದು ತರವಲ್ಲ. ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ, ನಾನು ಹಿಂದಿರುಗಿ ಬರುವವರೆಗೂ
ನೀವು ಅಯೋಧ್ಯೆಯನ್ನು ರಕ್ಷಿಸುವುದು ಮಾತ್ರವಲ್ಲ, ನಮ್ಮ ಮಾತಾ ಪಿತೃಗಳಿಗೆ ಸೇವೆ ಮಾಡಬೇಕು. ಇದು ನನ್ನ ವಿನಂತಿ. ಮಹಾಮಂತ್ರಿ ಸುಮಂತ್ರ, ರಾಮಚಂದ್ರ, ಅಪ್ಪಣೆಯಾಗಲಿ. ಅಮಾತ್ಯರೇ, ನಾನು ತಂದೆಯವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ಹೋಗಲು ಬಂದಿದ್ದೇನೆ. ನನ್ನೊಂದಿಗೆ ಸೀತೆ ಹಾಗೂ ಲಕ್ಷ್ಮಣನು ಬರುತ್ತಿರುವ ವಿಷಯವನ್ನು ಅವರಿಗೆ ತಿಳಿಸಿ ಅವರ ಅನುಮತಿಯನ್ನು ಪಡೆಯಬೇಕಾಗಿದೆ. ದಯಮಾಡಿ ನಾವು ಬಂದಿರುವ ವಿಷಯವನ್ನು ಅವರಿಗೆ ತಿಳಿಸುತ್ತೀರಾ? ರಾಮಚಂದ್ರ, ನೀವು ಮೂವರು ಅಯೋಧ್ಯೆಯನ್ನು ತೊರೆದು ಹೋಗುತ್ತಿರುವುದು ನನಗೇ ಸಹಿಸಲಾಗುತ್ತಿಲ್ಲ. ಇನ್ನು ಮಹಾರಾಜರು ಹೇಗೆ ತಾನೇ ಸಹಿಸುವರು? ಅಮಾತ್ಯರೇ, ಅಸಹ್ಯಂ ಅನುಭೋಕ್ತವ್ಯಂ ಎಂಬಂತೆ ಸಂದರ್ಭ ಬಂದಾಗ ಸಹಿಸಲಾಗದನ್ನು ಸಹಿಸಲೇಬೇಕು. ಅದರ ಪರಿಣಾಮಗಳನ್ನು ನಾವು ಅನುಭವಿಸಲೇಬೇಕು. ತಮ್ಮಂತ ಹಿರಿಯರು, ಆಪ್ತರು ಅವರಲ್ಲಿ ಧೈರ್ಯ ಸ್ಥೈರ್ಯಗಳನ್ನು ತುಂಬಬೇಕು. ಹಾಗೆಯೇ ಆಗಲಿ. ಮಹಾರಾಜರಿಗೆ ತಾವುಗಳು ಬಂದಿರುವ ವಿಷಯವನ್ನು ತಿಳಿಸಿ ಬರುತ್ತೇನೆ. ಪ್ರಭು, ರಾಮಚಂದ್ರ ಸೀತಾ ಲಕ್ಷ್ಮಣರ ಸಹಿತ ತಮ್ಮ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ತಮ್ಮ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ತೆರಳಲು ನಿರ್ಧರಿಸಿದ್ದಾರೆ. ತಾವು ಅನುಮತಿ ನೀಡಿದರೆ ಅವರು ಒಳಗೆ ಬರಲು ಸೂಚಿಸುತ್ತೇನೆ. ಸುಮಂತ್ರರೇ, ಅವರ ಮುಖಗಳನ್ನು ನೋಡುವ ಧೈರ್ಯ ನನಗಿಲ್ಲ. ಅವರಿಗೆ ನಾನು ಘೋರವಾದ ಅನ್ಯಾಯವನ್ನು ಮಾಡಿದ್ದೇನೆ. ಈಗ ವನವಾಸಕ್ಕೆ ಹೋಗಿ ಎಂದು ನಾನು ಹೇಗೆ ಆಶೀರ್ವಾದ ಮಾಡಲಿ? ಹೇಗೆ ಮಾಡಲಿ? ಪ್ರಭು, ನಿಮ್ಮ ಅಂತರಂಗದ ಈ ಅಲ್ಲೋಲ ಕಲ್ಲೋಲ ರಾಮಚಂದ್ರನಿಗೂ ಅರ್ಥವಾಗಿರುತ್ತದೆ ಪ್ರಭು. ಅದಕ್ಕೆ ತಮ್ಮ ಮನಸ್ಥಿತಿಯನ್ನು ತಿಳಿದು ದರ್ಶನ ಪಡೆಯಲು ಕಾದಿದ್ದಾರೆ. ನನ್ನ ಪ್ರಿಯಪುತ್ರನಾದ ರಾಮಚಂದ್ರ ಸದಾ ನನ್ನ ಹಿತವನ್ನೇ ವಹಿಸಿದ್ದಾನೆ. ಆದರೆ ಅದಕ್ಕೆ ಪ್ರತಿಯಾಗಿ ನಾನು ಅವನಿಗೆ ಎಂತಹ ಅನ್ಯಾಯವನ್ನು ಮಾಡಿಬಿಟ್ಟೆ. ಆಗಿ ಹೋದದ್ದನ್ನು ನೆನೆದು ಸಂಕಟ ಪಡುವುದು ಬೇಡ ಪ್ರಭು. ಅವರನ್ನು ಕರೆದು ಹರಸಿ ಸಾವಧಾನದಿಂದ ಹೊರಡುವಂತೆ ಮಾಡುವುದು ಒಳ್ಳೆಯದೆಂದು ನನ್ನ ಅಭಿಪ್ರಾಯ. ಹೌದು ಸುಮಂತ್ರನೇ, ತಮ್ಮ ಮಾತು ನಿಜ. ನೋಡುತ್ತೇನೆ, ನನ್ನ ಪುತ್ರನನ್ನು, ನನ್ನ ಸೊಸೆಯನ್ನು ನೋಡುತ್ತೇನೆ. ಆದರೆ ಅದಕ್ಕೆ ಮುಂಚೆ ಒಂದು ಕಾರ್ಯವಾಗಬೇಕು. ಅದೇನೆಂದು ಹೇಳಿ ಪ್ರಭು. ಕೌಸಲ್ಯ ಸುಮಿತ್ರೆಯರನ್ನು ಈಗಲೇ ಇಲ್ಲಿಗೆ ಕರೆತನ್ನಿ. ಏಕೆ ಪ್ರಭು? ರಾಮ, ಲಕ್ಷ್ಮಣ, ಸೀತೆಯರ ಮುಂದೆ ಕೌಸಲ್ಯ ಸುಮಿತ್ರೆ ಸಮ್ಮುಖದಲ್ಲಿ ನಾನು ಅವರಿಗೆ ಕೊಟ್ಟ ದುಃಖಕ್ಕಾಗಿ ಪಶ್ಚಾತ್ತಾಪ ಪಡಬೇಕು. ಅವರ ಮುಂದೆ ನಾನು ಅವರಿಗೆ ಮಾಡಿದ ಅಪರಾಧವನ್ನು ಒಪ್ಪಿಕೊಳ್ಳಬೇಕು. ಸಹನಾಶೀಲರಾದ ಕೌಸಲ್ಯ ಸುಮಿತ್ರೆಯರು ನನ್ನನ್ನು ಖಂಡಿತ ಕ್ಷಮಿಸುತ್ತಾರೆಂಬ ನಂಬಿಕೆ ನನಗಿದೆ. ಅದಕ್ಕೆ ಇದಕ್ಕಿಂತ ಉತ್ತಮ ಅವಕಾಶ ಏನಿಲ್ಲ. ಆಗಲಿ ಪ್ರಭು, ನಾನು ಈ ಕೂಡಲೇ ಅವರನ್ನು ಕರೆತರುತ್ತೇನೆ. ಹಾಗೆ ಆಗಲಿ.
ಭಗವಂತ ಇದೇನು ಮಾಡಿದೆ? ಇಲ್ಲಿಯವರೆಗೂ ರಾತ್ರಿ ಹಗಲು ಆಹಾರ ನಿದ್ರೆಗಳನ್ನು ತ್ಯಜಿಸಿ ನಿನ್ನ ಪೂಜೆಯನ್ನು ಮಾಡಿದೆ. ನನ್ನ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ಯಾವ ಅಡಚಣೆಯೂ ಆಗಬಾರದು ಎಂದು ಕೇಳಿಕೊಂಡೆ. ಆದರೆ ನೀನು ಮಾಡಿದ್ದೇನು? ಯಾವುದು ಆಗಬಾರದು ಎಂದುಕೊಂಡಿದ್ದೆನು ಅದೇ ಆಗಿ ಹೋಯಿತು. ನನ್ನ ಪುತ್ರನಿಗೆ ಯುವರಾಜ ಪಟ್ಟ ಹೋಯಿತಲ್ಲ ಎಂಬ ದುಃಖ ನನಗೆ ಇಲ್ಲ ಭಗವಂತ. ಆದರೆ ವಿನಾಕಾರಣ 14 ವರ್ಷಗಳು ಅವನೇಕೆ ವನವಾಸಕ್ಕೆ ಹೋಗಬೇಕು? ಅಂತಹ ಅಪರಾಧವನ್ನು ನನ್ನ ರಾಮ ಏನು ಮಾಡಿದ? ಹೇಳು ತಂದೆ, ಹೇಳು. ಸಮಾಧಾನ ಮಾಡಿಕೊಳ್ಳಿ ಮಹಾರಾಣಿ. ಎಂದು ಯಾವ ಅಪರಾಧವನ್ನು ಮಾಡದ ನಮ್ಮ ರಾಮಚಂದ್ರ ಇಂದು ಮಾಡಲು ಸಾಧ್ಯವೇ? ಮಂತ್ರಿಗಳೇ, ಹಾಗಾದರೆ ಇದು ಯಾರ ಅಪರಾಧ? ಮಹಾರಾಜರದೇ ಅಥವಾ ದುಷ್ಟ ಬುದ್ಧಿ ಹೊಂದಿರುವ ಕೈಕೇಯಿದೆ? ಅವರು ಮಾಡಿರುವ ತಪ್ಪಿಗೆ ನನ್ನ ಪುತ್ರ ಏಕೆ ಶಿಕ್ಷೆ ಅನುಭವಿಸಬೇಕು? ಹೇಳಿ ಮಂತ್ರಿಗಳೇ. ನನ್ನ ಪ್ರಶ್ನೆಗೆ ನಿಮ್ಮ ಬಳಿ ಉತ್ತರವಿಲ್ಲ ಅಲ್ಲವೇ? ನನ್ನ ಪ್ರಿಯ ಪುತ್ರ ರಾಮಚಂದ್ರ ಯಾರೋ ಮಾಡಿದ್ದ ತಪ್ಪಿಗೆ ಅವನು ಶಿಕ್ಷೆಯನ್ನು ಅನುಭವಿಸಬೇಕು. ಅವನನ್ನು ನಂಬಿ ಕೈ ಹಿಡಿದು ಬಂದ ನನ್ನ ಪುತ್ರಿ ಸೀತೆ ವಿನಾಕಾರಣ 14 ವರ್ಷ ವನವಾಸ ಅನುಭವಿಸಬೇಕು. ಏಕೆ? ಯಾವ ತಪ್ಪಿಗಾಗಿ? ಮಹಾರಾಣಿ, ಅಪರಾಧ ಶಿಕ್ಷೆಗಳ ವಿಶ್ಲೇಷಣೆ ಮಾಡುವ ಸಮಯ ಇದಲ್ಲ. ಇದು ಒಂದು ದೈವ ಸಂಕಲ್ಪವೆನ್ನುಕೊಳ್ಳುವುದು ಒಳ್ಳೆಯದು. ರಾಮನಿಂದ ಯಾವುದೋ ಮಹತ್ತರವಾದ ಸಾಧನೆಗಾಗಿ ಈ ಪ್ರಸಂಗ ಒದಗಿದೆ ಎಂದುಕೊಳ್ಳುವುದು ಸಮಾಧಾನ ಪಟ್ಟುಕೊಳ್ಳಬೇಕು. ಹಿಂದೆ ವಿಶ್ವಾಮಿತ್ರರೊಡನೆ ಹೋಗಿ ಯಾಗ ರಕ್ಷಣೆ, ರಾಕ್ಷಸ ಸಂಹಾರ, ಶಿವಧನಸ್ಸನ್ನು ಭಂಗ ಮಾಡಿ ನಮ್ಮ ರಾಮಚಂದ್ರ ಕೀರ್ತಿಯನ್ನು ಪಡೆಯಲಿಲ್ಲವೇ? ಈ ವನವಾಸದಿಂದಲೂ ನಮ್ಮ ರಾಮಚಂದ್ರನ ಕೀರ್ತಿ ಮತ್ತಷ್ಟು ಬೆಳಗಬಹುದು. ಮಂತ್ರಿಗಳೇ, ನಿಮ್ಮ ತರ್ಕದ ಮಾತುಗಳು ನನ್ನ ಮನಸ್ಸಿಗೆ ಸಮಾಧಾನವನ್ನು ನೀಡುವುದಿಲ್ಲ. ಮಂತ್ರಿಗಳೇ, ಹೆತ್ತ ಕರುಳಿನ ಸಂಕಟ ನಿಮಗೆ ಅರ್ಥವಾಗುವುದಿಲ್ಲ. ಮಹಾರಾಣಿ, ಮಹಾರಾಜರಿಂದ ಒಂದು ಸಂದೇಶವನ್ನು ತಂದಿದ್ದೆ. ಯಾರ ಸಂದೇಶವನ್ನು ಕೇಳುವ ಸಹನೆ ನನಗಿಲ್ಲ. ಯಾರ ಮಾತು ನನಗೆ ಬೇಕಾಗಿಲ್ಲ. ದಯಮಾಡಿ ಹಾಗನ್ನಬೇಡಿ ಮಹಾರಾಣಿ. ತಮ್ಮನ್ನು ಕೂಡಲೇ ಕರೆತರಬೇಕೆಂದು ಮಹಾರಾಜರು ಹೇಳಿದ್ದಾರೆ. ಇಲ್ಲ, ನಾನು ಅವರನ್ನು ಕಾಣಲು ಬರುವುದಿಲ್ಲ. ನನ್ನ ಪ್ರಿಯ ಪುತ್ರ ರಾಮನಿಗೆ ವನವಾಸಕ್ಕೆ ಹೋಗುವಂತಹ ಶಿಕ್ಷೆಯನ್ನು ಕೊಟ್ಟ ಅವರ ನಿರ್ಧಾರವನ್ನು ನೆನೆಸಿಕೊಂಡರೆ ನನ್ನ ಆಕ್ರೋಶ ಇಮ್ಮಡಿಯಾಗುತ್ತದೆ. ನಂತರ ನನ್ನ ಬಾಯಿಂದ ಅನುಚಿತ ಮಾತುಗಳು ಬರುತ್ತವೆ. ಇಲ್ಲ, ನಾನು ಕಾಣಲು ಬರುವುದಿಲ್ಲವೆಂದು ಹೇಳಿ. ಮಹಾರಾಣಿ, ಮಹಾರಾಜರು ಈಗಿರುವ ಸ್ಥಿತಿಯನ್ನು ಕಂಡರೆ ನಿಮ್ಮಿಂದ ಅನುಚಿತವಾದ ಮಾತು ಬರುವುದಿಲ್ಲ. ತಮಗೆ ಇಷ್ಟವಿಲ್ಲದಿದ್ದರೂ ಪ್ರಾಣಕ್ಕಿಂತಲೂ ಪ್ರಿಯನಾದ ರಾಮನನ್ನು ವನವಾಸಕ್ಕೆ ಕಳುಹಿಸುವ ಅನಿವಾರ್ಯ ಸ್ಥಿತಿಯಿಂದ ಮಹಾರಾಜರು ಜರ್ಜರಿತರಾಗಿದ್ದಾರೆ. ರಾಮನ ವಿಯೋಗವನ್ನು ತಡೆದುಕೊಳ್ಳಲಾರದೆ ತಮ್ಮ ಪ್ರಾಣ ಉಳಿಯುವುದಿಲ್ಲ ಎಂದು ಮತ್ತೆ ಮತ್ತೆ ಪ್ರಲಾಪಿಸುತ್ತಿದ್ದಾರೆ. ವನವಾಸಕ್ಕೆ ಹೊರಡುವ ಮುನ್ನ ರಾಮ, ಲಕ್ಷ್ಮಣ, ಸೀತೆಯರು ಮಹಾರಾಜರ ಬಳಿ ಆಶೀರ್ವಾದ ಪಡೆಯಲು ಈಗಾಗಲೇ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಸುಮಿತ್ರಾ ದೇವಿಯವರು ಅವರ ಬಳಿ ಇರಬೇಕೆಂದು ಬಯಸುತ್ತಿದ್ದಾರೆ. ದಯಮಾಡಿ ಬನ್ನಿ. ಮಾತಾಪಿತೃಗಳ ಆಶೀರ್ವಾದದೊಂದಿಗೆ ವನವಾಸಕ್ಕೆ ಸಮಾಧಾನದಿಂದ ಹೊರಡಲು ಅವಕಾಶ ಮಾಡಿಕೊಡಿ. ಬನ್ನಿ ಮಹಾರಾಣಿ.
ನೀವು ಹೋಗಿ, ನಾ ಬರುವುದಾಗಿ ತಿಳಿಸಿ. ಮಂಥರೆ, ನೀನೆಲ್ಲಿಗೆ ಹೋಗಿದ್ದೆ? ನಿನಗಾಗಿ ನಾನು ಕಾಯುತ್ತಿರುವೆ. ಯಾಕೆ ಮಹಾರಾಣಿ, ಅಂತ ಅವಸರದ ಕಾರ್ಯವೇನಿತ್ತು? ಮಂಥರೆ, ನನ್ನ ಮನಸ್ಸಿನ ಆತಂಕವನ್ನು ನಿನ್ನೊಂದಿಗೆ ಹೇಳಿಕೊಳ್ಳಬೇಕು. ಆತಂಕ? ಯಾವ ಆತಂಕ ಮಹಾರಾಣಿ? ರಾಮ, ಲಕ್ಷ್ಮಣ, ಸೀತೆಯರು ಮಹಾರಾಜರ ಆಶೀರ್ವಾದ ಪಡೆಯಲು ಬರುತ್ತಿದ್ದಾರೆ. ಮಹಾರಾಜರು ಅವರಿಗೆ ಆಶೀರ್ವದಿಸಿ ಆದಷ್ಟು ಬೇಗ ಕಳುಹಿಸುವುದನ್ನು ಬಿಟ್ಟು ಆ ಕೌಸಲ್ಯೆ ಸುಮಿತ್ರೆಯರನ್ನು ಕರೆತರುವಂತೆ ಸುಮಂತ್ರರಿಗೆ ಹೇಳಿದ್ದಾರೆ. ಮುಂದೇನಾಗುವುದೋ ಎಂದು ನನಗೆ ಆತಂಕವಾಗುತ್ತಿದೆ ಮಂಥರೆ. ಮಹಾರಾಜರು ಕಡೆಯ ನಾಟಕಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಮಹಾರಾಣಿ. ನಾಟಕವೇ? ಎಂತಹ ನಾಟಕ ಮಂಥರೆ? ರಾಮನನ್ನು ಅಯೋಧ್ಯೆಯಲ್ಲೇ ಉಳಿಸಿಕೊಳ್ಳಲು ಮಹಾರಾಜರು ಮಾಡುತ್ತಿರುವ ಕಡೆಯ ಪ್ರಯತ್ನ. ಓಹೋ, ಹಾಗೋ? ಮಹಾರಾಜರು ಆ ಭ್ರಮೆಯನ್ನು ಇನ್ನೂ ಬಿಟ್ಟಿಲ್ಲವೇ? ಹೌದು ಮಹಾರಾಣಿ. 14 ವರ್ಷಗಳ ಕಾಲ ಸೀತಾ, ರಾಮ, ಲಕ್ಷ್ಮಣರು ವನವಾಸಕ್ಕೆ ಹೋಗಲು ನೀವು ಕಾರಣವೆಂದು ಅವರೆದುರು ನಿಮ್ಮನ್ನು ನಿಂದಿಸಿ ಅವರ ಆಕ್ರೋಶ ನಿಮ್ಮ ವಿರುದ್ಧ ತಿರುಗಿಸಬೇಕೆಂಬುದೇ ಅವರ ಉದ್ದೇಶ. ಅವರ ಆಕ್ರೋಶ, ಆಕ್ರಂದನ ಕೇಳಿ ನಿಮ್ಮ ಮನಸ್ಸು ಕರಗಿ ರಾಮನನ್ನು ಕಾಡಿಗೆ ಹೋಗಬೇಡವೆಂದು ನೀವು ಹೇಳಬೇಕೆಂದು ಅದರ ನಿರೀಕ್ಷೆಯಲ್ಲಿರಬೇಕು ಮಹಾರಾಣಿ. ಅಂದರೆ ಆ ನನ್ನ ಸವತಿಯರೆದುರು ನಾನು ಅಪರಾಧಿಯಂತೆ ನಿಲ್ಲಬೇಕೆ? ನೀವೇಕೆ ಅಪರಾಧಿಯಂತೆ ನಿಲ್ಲಬೇಕು ಮಹಾರಾಣಿ? ನೀವು ಯಾವ ಅಪರಾಧ ಮಾಡಿದ್ದೀರಿ? ಅವರು ಏನು ಬೇಕಾದರೂ ಮಾತನಾಡಲಿ, ಎದೆ ಬಡಿದುಕೊಂಡು ಗೋಳಾಡಲಿ, ನೀವು ಮಾತ್ರ ಶಿಲಾ ವಿಗ್ರಹದಂತೆ ಸ್ಥಿರವಾಗಿ ನಿಲ್ಲಬೇಕು ಮಹಾರಾಣಿ. ಆಗಲಿ ಮಂಥರೆ, ನಾನು ಸ್ಥಿರವಾಗಿರುತ್ತೇನೆ. ಅವರ ಯಾವ ಆಟಕ್ಕೂ ನಾನು ಮರಳಾಗುವುದಿಲ್ಲ.